ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ವಿಜಯಣ್ಣ ಅವರಿಗೆ ಜಯವಾಗಲಿ. ಲ್ಯಾಂಡ್ ಲಾರ್ಡ್ ಮೂವಿ ಬಂದಿದೆ. ಮೂವಿ ತುಂಬಾನೇ ಚೆನ್ನಾಗಿದೆ. ಸಮಾನತೆಯನ್ನು ಎತ್ತಿ ತೋರಿಸಿದ್ದಾರೆ. ಗೊತ್ತಾಗಬೇಕು ಚೆನ್ನಾಗಿ. ಸಂವಿಧಾನ ಇದೇ ತರ ಉಳಿಬೇಕೆಂದ್ರೆ ಸಮಾನತೆಯಿಂದ ನೋಡ್ಬೇಕು. ಹೇಗಿದೆ ಮೂವಿ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಈ ಸಿನಿಮಾ ನೋಡಿ ಏನಪ್ಪ ಅರ್ಥ ಆಯ್ತಂದ್ರೆ, ಒಂದು ಕಾರ್ಯಾಂಗ, ರಾಜ್ಯಾಂಗ, ಶಾಸನಾಂಗ ಏನಿದೆ ಎಲ್ಲಾ ಮೋಸಗಾರರೇ ಅಂತ ಒಂದು ಸಿನಿಮಾ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮಲ್ಲಿರೋರೇ ನಮ್ಗೆ ಚಾಕು ಹಾಕ್ತಾರೆ, ಚೂರಿ ಹಾಕ್ತಾರೆ, ತಲೆ ಮೇಲೆ ದೊಡ್ಡ ಕಲ್ಲೆ ತಾಕ್ತಾರೆ ಅಂತ ಒಂದು ಕ್ಲಾರಿಟಿ ಗೊತ್ತಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದು ನಾಯಕರು ಅಂದ್ರೆ ಏನು, ಒಂದು ಸಂಘಟನೆ ಅಂದ್ರೆ ಏನು, ಒಂದು ಹೋರಾಟ ಅಂದ್ರೆ ಏನಂತ ಒಂದು ಕ್ಲಿಯರ್ ಆಗಿ ಹಿಡಿದ್ದಾರೆ. ಎಲ್ಲರಿಗೂ ಶುಭವಾಗ್ಲಿ. ಎಲ್ಲರೂ ಬಂದು ಮರಳಿ ಬಂದು ಸಿನಿಮಾ ನೋಡ್ರಿ, ಸಕ್ಸಸ್ ಮಾಡ್ರಿ. ಸೂಪರ್ ಆಗಿತ್ತಣ್ಣ. ಫಿಲಿಂ ಮಾತ್ರ ಸೂಪರ್ ಆಗಿತ್ತು. ಮೂವಿ ಮಾತ್ರ ಸೂಪರ್ ಆಗತ್ತೆ. ಸೂಪರ್ ಇಂಥ ಫಿಲಮ್ ಬರಬೇಕು ಖಂಡಿತವಾಗಿ. ಇಂಥ ಫಿಲಮ್ ಬಂದ್ರೆ ನಮಗೆ ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ದಿನ ವಿಜಯ್ಗೆ ಜೈ. ಸಿನಿಮಾಕ್ಕೆ ಬೇರೆ ಮಾತೇ ಇಲ್ಲ. ಚೆನ್ನಾಗಿದೆ. ಸೂಪರ್ ಹೇಗಿದೆ ಅಣ್ಣ ಮೂವಿ? ಸೂಪರ್ ಆಗಿದೆ ಅಣ್ಣ, ಚೆನ್ನಾಗಿದೆ ಅಣ್ಣ. 3 ದಿವಸದಿಂದ ಬರ್ತಾ ಇದ್ದೀನಿ. ಒಳ್ಳೆ ಸಿನಿಮಾ ಮಾಡೋ ಖುಷಿ, ಆಕ್ಷನ್ ಮಾಡೋ ಖುಷಿ. ಸಿನಿಮಾ ಸೂಪರ್. ನಮ್ಮ ರಾಜ್ಯದ ಜನಕ್ಕೆ ದುನಿಯಾ ವಿಜಯ್ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಈ ತರ ಎಲ್ಲಾ ಹೀರೋಯಿನ್ಸ್ ಒಳ್ಳೆ ಸಂದೇಶ ಫಿಲಿಂ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡಿ. ಜೈ ಭೀಮ್ ಬಂಧುಗಳೇ, ಏನಿವತ್ತು ದೇಶಾದ್ಯಂತ ಲ್ಯಾಂಡ್ ಲಾರ್ಡ್ ಚಿತ್ರ ಅದ್ದೂರಿಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ. ಈ ತಳ ಸಮುದಾಯದ ವಿಶೇಷವಾಗಿ ಈ ರೀತಿ ಕಥೆಗಳನ್ನು ಒಪ್ಕೊಳ್ಬೇಕು. ಯಾವುದೇ ಒಬ್ಬ ಹೀರೋ ಆದರೆ ಅವ್ರಿಗೆ ಗುಂಡಿಗೆ ಡಬಲ್ ಇರಬೇಕು. ನನ್ನ ಪ್ರಕಾರ ಗುಂಡಿಗೆ ಡಬಲ್ ಇರಬೇಕು. ಈ ರೀತಿ ಕಥೆನ ಒಪ್ಕೊಂಡು ಅದರಲ್ಲೂ ಸಿನಿಮಾದಲ್ಲಿ ನಾವು ಶೋಷಿತರು ಹೆಂಗೆ ಶೋಷಣೆಗೆ ಒಳಗಾಗ್ತೀವಿ ಅನ್ನೋದನ್ನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬ ದಣಿಯಾಗೇ ಬದುಕಬೇಕು, ಒಬ್ಬ ಕಾರ್ಮಿಕನಾಗೆ ಬದುಕಬೇಕು, ಒಬ್ಬ ರೈತನಾಗೆ ಸಾಯಬೇಕು ಅನ್ನೊಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವಿಜಯಣ್ಣನ ನಟನೆಗೆ ನಾವು ಯಾವಾಗಲೂ ವಿಜಯಣ್ಣನಿಗೆ ಅಭಿಮಾನಿ ಆಗಿದ್ದೀವಿ. ಆದರೆ ಇದರಲ್ಲಿ ವಿಜಯಣ್ಣನ ನಾವು ದೇವ್ರ ಥರ ಪೂಜೆ ಮಾಡ್ಬೇಕು. ಇನ್ನು ಮುಂದೆ ಒಂಥರ ಗಟ್ಟಿತನ, ಧೈರ್ಯ ಇರಬೇಕು. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಈ ದೇಶದಲ್ಲಿ ಸಮಾನತೆಯಿಂದ ಬದುಕಬೇಕು. ಸಮಾನತೆಯಿಂದ ನಾವು ಈ ದೇಶದಲ್ಲಿ ಬದುಕಬೇಕು ಅಂತಂದರೆ ಸಂವಿಧಾನನ ಗಟ್ಟಿಯಾಗಿ ಹಿಡಿಬೇಕು. ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಸಿನಿಮಾದಲ್ಲಿ ಒಂದೊಂದು ಸೀನಲ್ಲಿ ಕೂಡ ಒಂಥರ ರೋಮಾಂಚನ, ಅಂದರೆ ಗೂಸ್ ಬಂಪ್ಸ್ ಅಂತಾರಲ್ಲ, ಅದು ನಮ್ಗೆ ನಿಜವಾಗ್ಲೂ ಕಾಣುತ್ತೆ. ಕೆಲವೊಂದು ಸೀನಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಸಹ ಬರುತ್ತೆ. ವಿಶೇಷವಾಗಿ ಇದರಲ್ಲಿ ಶಾಲಾ ಮಕ್ಕಳು ನೋಡಬೇಕು, ವಿಶೇಷವಾಗಿ ಮಹಿಳೆಯರು ಸಹ ಇದನ್ನು ಬಂದು ಸಿನಿಮಾ ನೋಡಬೇಕು. ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಬೇಕು. ಸಿನಿಮಾ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದ್ದೂರಿ ಪ್ರದರ್ಶನ ಕಾಣ್ತಿದೆ. ನೀವು ನೋಡ್ತಿರ್ಬೋದು. ವಿಶೇಷವಾಗಿ ಸಲಗ ದುನಿಯಾ ವಿಜಯ್ ಅಭಿಮಾನಿಗಳ ಸೇವಾ ಸಂಘದ ವತಿಯಿಂದ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಓಡ್ತಿದೆ. ಸಿನಿಮಾಗೆ ಒಳ್ಳೇದಾಗಲಿ. ವಿಜಯಣ್ಣನು ಇದೇ ರೀತಿ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮುಂದಿನ ದಿನಗಳು ಒಪ್ಕೊಂಡು ಸಿನಿಮಾ ಮಾಡಲಿ. ಅವ್ರದ್ದೇ ಆದ ಒಂದು ಮೈಲಿಗಲ್ನ ಸೃಷ್ಟಿ ಮಾಡಲಿ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ಒಂದೊಂದು ಸೀನ್ ಸಹ ನೋಡ್ತಾ ಇದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಉಮಾಶ್ರೀ ಅಮ್ಮನವರು ಮತ್ತು ದುನಿಯಾ ವಿಜಯ್ ಸರ್ ಅವರು ಎಲ್ಲರೂ, ರಚಿತಾರಾಮ್ ಅವರು ಎಲ್ಲ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲರೂ ನೋಡಿ, ಯಾವುದೇ ಇದಕ್ಕೊಂಬಿಡಿ, ಎಲ್ಲ ಕನ್ನಡ ಸಿನಿಮಾನ ಗೆಲ್ಲಿಸಿ, ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದುನಿಯಾ ವಿಜಯ್ ಸರ್ ಅಂತೂ ತುಂಬ ಅದ್ಭುತವಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಯಾವ ಥರ ಇದೆ ಅಂದರೆ, ಸಿನಿಮಾ ಹಳೆ ಕಾಲದ ಈ ಥರ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ತುಂಬ ಒಂದು ದಮ್ಮು ಇರಬೇಕು ಅಂತ ಹೇಳಬೇಕು. ಸೊ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದ್ಸಲ ನೋಡಿದ್ದೆ, ಮತ್ತೆ ನೋಡಿ ಸಿನಿಮಾ ಇಷ್ಟ ಆಗಿ ನಮ್ಮ ಇಡೀ ಫ್ಯಾಮಿಲಿ ಸಮೇತ 20 ಜನ, ಎಷ್ಟು ನಮ್ಮ ಫ್ಯಾಮಿಲಿಯಲ್ಲಿ 20 ಜನ ಮೆಂಬರ್ ಇದ್ದಾರೆ. 20 ಜನನು ನಾನು ಕರ್ಕೊಂಡ್ಬಂದು ಸಿನಿಮಾ ನೋಡ್ತೀನಿ. ಯಾವ ಉದ್ದೇಶಕ್ಕಪ್ಪ ಅಂದರೆ, ಈ ಚಿಕ್ಕ ಮಕ್ಕಳೆಲ್ಲ ಮೇಯ್ನ್ ಚಿಕ್ಕ ಮಕ್ಕಳು ಕರ್ಕೊಂಡ್ಬಂದಿದ್ದೀನಿ. ಯಾವ ಉದ್ದೇಶಕ್ಕಪ್ಪ ಅಂದರೆ, ಇದರಲ್ಲಿ ಸಂವಿಧಾನ ಏನಂತ ನೋಡ್ಕೊಂಡಿದ್ದಾರೆ, ಸಂವಿಧಾನ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಮತ್ತೆ ನಾವು ಏನೇನಿಂದ್ರೆ ಹಕ್ಕು ಪಡ್ಕೊಬೋದು, ಹೋರಾಟದ ಮುಖಾಂತರ ಮಾತ್ರ ನಾವು ಹಕ್ಕು ಪಡ್ಕೊಬೋದು.
ಆಮೇಲೆ ಸಮಾನತೆ, ಗುಲಾಮ್ಗಿರಿ ಅಂತ ಏನಿತ್ತು ಗುಲಾಮ್ಗಿರಿ ಎಲ್ಲ ಹೊರಟೋಗಿ ಸಮಾನತೆ ಅಂತ ಮೂಡಿ ಬಂದೈತೆ. ಆ ಸಮಾನತೆ ಹೆಂಗಿರ್ಬೇಕು, ಕಾನೂನು ಪ್ರಕಾರ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಮ ದುನಿಯಾವಿಜಯವರು ಲ್ಯಾಂಡ್ ಲಾರ್ಡ್ ಸಿನಿಮಾ ಮುಖಾಂತರ ತೋರಿಸ್ಕೊಡ್ತಾವ್ರೆ. ನಿಜವಾಗ್ಲೂ ದುನಿಯಾವಿಜಯವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಚಿತ್ರರಂಗದಲ್ಲಿ ಜೈ ಭೀಮ್ ಅಂತ ಹೇಳಕ ಸಾಕಷ್ಟು ಒಂದು ಧೈರ್ಯ ಇರಬೇಕು, ಗಟ್ಟಿ ಮನಸ್ಸು ಇರಬೇಕು. ಅದು ನಮ್ಮ ದುನಿಯಾವಿಜಯ್ ಅವ್ರಿಗಿದೆ. ಈ ಮುಖಾಂತರ ದುನಿಯಾವಿಜಯ್ ಅವ್ರಿಗೆ ನಾನು ತುಂಬಾ ಹೃದಯದ ಇದು ಹೇಳ್ತಾ ಇದ್ದೀನಿ, ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತೆ ನಾಯಕರು ಹೋರಾಟ, ಒಂದು ನಾಯಕತ್ವ ಹೋರಾಟವನ್ನು ಮಾಡ್ಕೊಂಡು ಬೆಳೀತಾರೆ ನೋಡು ನಾಯಕರು. ಆ ನಾಯಕರಿಗೆ ಬೇರೆ ಯಾರಿಂದಲೂ ತೊಂದರೆ ಆಗಲ್ಲ, ನಮ್ಮವರಿಂದಲೇ ನಮ್ಗೆ ಒಂದು ಇದಾಗ್ತದೆ. ಅದು ಎಕ್ಸಾಂಪಲ್ ಲ್ಯಾಂಡ್ ಲಾರ್ಡ್ ಮೂವಿಯಲ್ಲಿ ನೋಡಿಸಿದ್ದಾರೆ. ಆದಷ್ಟು ಕಾನೂನು ರೀತಿಯಲ್ಲಿ ಎಲ್ಲ ಸುವ್ಯವಸ್ಥೆ ಇದೆ. ಯಾವುದೇ ಒಂದು ದುರುದ್ದೇಶಕ್ಕೆ ಒಳಗಾಗದೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಹೋಗಿ ಕಾನೂನನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವು ಗೌರವಿಸಬೇಕು. ಇಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಜನರು ಸಹ ಒಂದು ಸಂವಿಧಾನ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಅಂತ ಬರ್ಕೊಟ್ಟಿದ್ದಾರೆ. ಆ ಸಂವಿಧಾನ ಒಂದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಭಾರತದ ಕಟ್ಟ ಕಡೆ ಪ್ರಜೆಗೂ ಸಂವಿಧಾನ ಇದೆ ಅಂತ ಲ್ಯಾಂಡ್ ಲಾರ್ಡ್ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇತಿಹಾಸದಲ್ಲೇ ಈ ಲ್ಯಾಂಡ್ ಲಾರ್ಡ್ ಹೊಸ ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂಥ ಸಿನಿಮಾಗಳು ತಮಿಳು ಮತ್ತು ಮಲಯಾಳಮಲ್ಲೇ ಮೂಡಿ ಬರ್ತಾ ಇತ್ತು. ದುನಿಯಾ ವಿಜಯು ಈ ಕನ್ನಡ ಚಿತ್ರರಂಗದಲ್ಲೇ ಹೊಸ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡ್ಯವ್ರೆ. ಯಾಕಂತಂದ್ರೆ ಇಂಥ ಒಂದು ಐತಿಹಾಸಿಕ ಮತ್ತು ತಳ ಸಮುದಾಯ ಮತ್ತು ಇಂಥ ಒಂದು ಕಥೆಯುಳ್ಳ ಒಂದು ಸಿನಿಮಾ ದುನಿಯಾ ವಿಜಯ ಮಾಡಬೇಕಾಗಿರೋದು ಕನ್ನಡದಲ್ಲಿ. ಇನ್ಯಾವ ಹೀರೋ ಸಹ ಈ ಒಂದು ಮಾಡಕ್ಕೆ ಚಾನ್ಸ್ ಇಲ್ಲ. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಸಹ ಬಂದು ನೋಡ್ಬೇಕು ಈ ಫಿಲಮ್ನ. ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಬಂದು ನೋಡಬೇಕು. ಈ ಸಮಾಜದಲ್ಲಿ ಸಮಾನತೆ, ಆರ್ಥಿಕ, ಸಾಮಾಜಿಕನ ಎಲ್ಲರಿಗೂ ಸಿಗಬೇಕು. ದಯಮಾಡಿ ಈ ಸಿನಿಮಾ 100 ದಿನಗಳ ಕಾಲ ಯಶಸ್ವಿಯಾಗಿ ಹೊರಡಲಿ ಅಂತ ನಾನು ಆರೈಕೆ ಮಾಡ್ತೇನೆ.